ನಮಸ್ತೆ, ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂಥ ಅತಿ ಪ್ರಮುಖವಾದ ವಿಚಾರ ಅಂದರೆ, ಯಾರೆಲ್ಲ ನಾನು ಟೀಚರ್ ಆಗಬೇಕು ಅಂತ ಕಳೆದ 5 ವರ್ಷದಿಂದ 10 ವರ್ಷದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ, ನನಗೊಂದು ಒಳ್ಳೆ ಅವಕಾಶ ಸಿಕ್ಕಿಲ್ಲ ಅಂತ ಯಾರೆಲ್ಲ ನೀವು ಹಂಬಲಿಸ್ತಿದ್ದೀರಿ, ಅವ್ರಿಗೊಂದು ಒಳ್ಳೆ ಸುವರ್ಣ ಅವಕಾಶ. ಯಾರೆಲ್ಲ BEd BPed ಮಾಡ್ಕೊಂಡು ಜೊತೆಗೆ TET ಮಾಡ್ಕೊಂಡು ನಾನು ಟೀಚರ್ ಆಗಬೇಕು ಅಂತ ಕಾಯ್ತಾ ಇದ್ದೀರಿ, ಅವ್ರಿಗೂ ಕೂಡ ಸುವರ್ಣ ಅವಕಾಶ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. 6ರಿಂದ 8ಕ್ಕೆ ಮತ್ತು 9ರಿಂದ 10ನೇ ತರಗತಿಗೆ ಟೀಚರ್ ಆಗೋದಕ್ಕೆ ನೋಟಿಫಿಕೇಷನ್ ಅಂತೂ ಬಂದೇ ಬಿಡ್ತು. ಹಾಗಾದರೆ ಈ ಪರೀಕ್ಷಾ ಪದ್ಧತಿನಲ್ಲಿ ಏನೆಲ್ಲ ಬದಲಾವಣೆಗಳಿದ್ದಾವೆ, ಯಾವತ್ತು ಅರ್ಜಿ ಸಲ್ಲಿಸೋಕೆ ಲಾಸ್ಟ್ ಡೇಟು, ಸ್ಯಾಲ್ರಿ ಏನು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಒಂದು ಎಲ್ಲ ಡೀಟೇಲ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವೇನು ನನ್ನ ಚಾನಲ್ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು, ಟೆಟ್ಟು, ಕೆಸೆಟ್ಟು ಹಾಗೂ ಇನ್ನಿತರ ಸರ್ಕಾರದ ನಡವಳಿಕೆಗೆ ಸಂಬಂಧಪಟ್ಟಂತೆ, ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳು ಕೂಡ ನನ್ನ ಯದುಕುಮಾರ್ ಯೂಟ್ಯೂಬ್ ಚಾನಲ್ ನೀವು ಹೋದರೆ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಸಿಗ್ತವೆ. ಅವೆಲ್ಲ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಹೋಗಿ. ನೋಡಿ, ಈ ಸರಿ ಟೀಚರ್ ಆಗ್ತಕ್ಕಂಥವ್ರಿಗೆ ಒಂದು ಹೊಸದಾಗಿರ್ತಕ್ಕಂಥ ಬದಲಾವಣೆಗಳನ್ನು ಪರೀಕ್ಷಾ ಪದ್ಧತಿಯಲ್ಲಿ ತಂದಿದ್ದಾರೆ. ಪ್ರತಿ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಇಷ್ಟು ವರ್ಷಗಳು ನಡೆದಿರ್ತಕ್ಕಂಥ ಟೀಚರ್ಸ್ ರಿಕ್ರೂಟ್ಮೆಂಟ್ಗೂ ಈ ರಿಕ್ರೂಟ್ಮೆಂಟ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಪರೀಕ್ಷಾ ಪದ್ಧತಿನಲ್ಲಿ ಹೊಸದಾಗಿರ್ತಕ್ಕಂಥ ಮೆಥಡಾಲಜಿಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವು ಏನು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ. ಹಾಗಾದರೆ ಈ ಟೀಚರ್ ನೋಟಿಫಿಕೇಷನ್ ಬಗ್ಗೆ ನಾವು ಹೇಳೋಣ. ಇದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿರ್ತಕ್ಕಂಥ ನೋಟಿಫಿಕೇಷನ್ನ ಅಥವಾ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿರ್ತಕ್ಕಂಥ ನೋಟಿಫಿಕೇಷನ್ನ, ಅದು ಅಲ್ಪಸಂಖ್ಯಾತರ ಇಲಾಖೆನ, OBCನ, ಸಮಾಜ ಕಲ್ಯಾಣ ಇಲಾಖೆನ ಅಥವಾ ಪ್ಯೂರ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೋಟಿಫಿಕೇಷನ್ನ ಎಲ್ಲ ನೋಡ್ತಾ ಹೋಗೋಣ. ನೋಡಿ, ಇದು KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಂಡರ್ ಇರತಕ್ಕಂತಹ ಅವರು ಈ ನೋಟಿಫಿಕೇಷನ್ ಪರೀಕ್ಷೆಗಳನ್ನ ನಡೆಸ್ಕೊಡ್ತಿರ್ತಕ್ಕಂಥದ್ದು, ಎಕ್ಸಾಮಿನೇಷನ್ ಮಾಡ್ತಿರ್ತಕ್ಕಂಥದ್ದು. ಇದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳು, ಕ್ರೈಸ್ ಅಂತ ಏನು ಕರಿತೀವಿ, ಆ ಶಾಲೆಗಳಲ್ಲಿ ಈಗ ಮೊರಾರ್ಜಿ ದೇಸಾಯಿ ಇರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ ಇರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳಿರ್ಬೋದು, ಈ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇರ್ತಕ್ಕಂತಹ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಇದರಲ್ಲಿ HK ಮತ್ತು ನಾನ್ HK ಅಂತೇಳಿ ಸಪ್ರೇಟ್ ಇದೆ. ಈಗ ನಾನು HK ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಿಯಮಗಳೆಲ್ಲ ಒಂದೇ, ಆದರೆ ಹುದ್ದೆಗಳು ಮತ್ತು ಅರ್ಜಿ ಸಲ್ಲಿಸ್ತಕ್ಕಂಥದ್ದು ಮಾತ್ರ ಸಪ್ರೇಟ್ ಆಗಿರ್ತಕ್ಕಂಥದ್ದು. ಇದು ಗ್ರೂಪ್ ಸಿಗೆ ಬರ್ತಕ್ಕಂಥ ಶಿಕ್ಷಕರ ನೇಮಕಾತಿಯಾಗಿದೆ. ಯಾಕೆಂದರೆ ಗ್ರೂಪ್ A, B, C, D ಅಂತ 4 ಇರ್ತದೆ. ಇದು ಗ್ರೂಪ್ ಸಿಗೆ ಬರ್ತಕ್ಕಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ KEA ಇದನ್ನು ನಡೆಸ್ಕೊಡ್ತಕ್ಕಂಥದ್ದು. ಹಂಗಾದರೆ ಯಾವ ಸಬ್ಜೆಕ್ಟ್ಸ್ ಇದೆ ನೋಡ್ತಕ್ಕಂಥದ್ದು: ಕನ್ನಡ ಭಾಷೆ, ಆಂಗ್ಲ, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಗಣಕಯಂತ್ರ, ದೈಹಿಕ ಶಿಕ್ಷಣ, ಒಟ್ಟು 8 ಸಬ್ಜೆಕ್ಟ್ಗಳು ಇರ್ತಕ್ಕಂಥದ್ದು. ನೋಡಿ, ವೇತನ ಶ್ರೇಣಿ 54,175 94,400 ಅಂತ ಹೇಳಿದರೆ, ಒಟ್ಟಾರೆಯಾಗಿ ಎಷ್ಟು ಬರುತ್ತೆ ಇದಕ್ಕೆ? DA, HRA ಮತ್ತು ದೊಡ್ಡ ನಗರಗಳಲ್ಲಿ ಏನಾದರೂ ಸಿಕ್ಕಿದ್ರೆ, ಮತ್ತು ಬೆಂಗಳೂರು ವ್ಯಾಪ್ತಿಯಲ್ಲೆಲ್ಲ ಸಿಕ್ಕಿದ್ರೆ, ಮತ್ತು ಹಳ್ಳಿಗಳಲ್ಲಿ ಸಿಕ್ಕಿದ್ರೆ ಎಷ್ಟು ಸ್ಯಾಲ್ರಿ ಒಂದೊಂದು ಕಡೆಯಿಂದ ವ್ಯತ್ಯಾಸ ಆಗ್ತಾ ಹೋಗ್ತೈತೆ. ಒಟ್ಟಾರೆಯಾಗಿ 75,000 ಸಿಗುತ್ತೆ. ಮ್ಯಾಕ್ಸಿಮಮ್ ಸ್ಯಾಲ್ರಿ 75,000 ಸಿಗುತ್ತೆ. ಮಿನಿಮಮ್ 69ರಿಂದ 70,000 ಸಿಗ್ತಕ್ಕಂಥದ್ದು. 70ರಿಂದ 75,000ವರೆಗೆ ಸ್ಯಾಲ್ರಿನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓವರಾಲ್ ಹೇಳೋದಾದರೆ ಇದು ಕೊಟ್ಟಿರ್ತಕ್ಕಂಥದ್ದು ಅವರು ವೇತನ ಶ್ರೇಣಿ ಕೊಟ್ಟಿದ್ದಾರೆ ಹೊರತು ಗ್ರಾಸ್ ಕೊಟ್ಟಿಲ್ಲ. ನೀವು ಟೀಚರಾಗಿ ಬರೋ ಅಷ್ಟೊತ್ತಿಗೆ ಇದು 75,000ಕ್ಕಿಂತ ಹೆಚ್ಚಿಗೆ ಸ್ಯಾಲ್ರಿ ಕೂಡ ಸಿಗ್ತಾ ಹೋಗುತ್ತೆ. ಈಗ ನೋಡಿ, ಕನ್ನಡ 103 ಹುದ್ದೆಗಳಿದ್ದಾವೆ, ಆಂಗ್ಲ ಭಾಷೆ 108 ಇದ್ದಾವೆ, ಹಿಂದಿ 55 ಇದ್ದಾವೆ. ಹಿಂದಿ ಅತಿ ಕಡಿಮೆ ಇರತಕ್ಕಂಥದ್ದು. ನೆಕ್ಸ್ಟ್ ಗಣಿತ ಶಿಕ್ಷಕರು 103 ಇದ್ದಾವೆ, ವಿಜ್ಞಾನ ಶಿಕ್ಷಕರು 106, ಸೋಷಿಯಲ್ ಸೈನ್ಸು 154 ಅತಿ ಹೆಚ್ಚು ಇರ್ತಕ್ಕಂಥ ಸೋಷಿಯಲ್ ಸೈನ್ಸು, ಗಣಕಯಂತ್ರ 57, ಮತ್ತು ದೈಹಿಕ ಶಿಕ್ಷಣ BPed ಯಾರ್ಯಾರು ಮಾಡ್ಕೊಂಡಿದ್ರೆ ಅವ್ರಿಗೆ 81 ಪೋಸ್ಟ್ಗಳು. ಒಟ್ಟಾರೆಯಾಗಿ 767 ಪೋಸ್ಟ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇದರದ್ದೆಲ್ಲ ಡೀಟೇಲ್ಸು ಯಾವ್ಯಾವುದು ಒಂದು ಕ್ಯಾಟಗರಿ ವೈಸು ಇನ್ನೊಂದು ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಶೈಕ್ಷಣಿಕ ವಿದ್ಯಾರ್ಹತೆ ಕಾಮನ್ನಾಗಿ ಕನ್ನಡ ನೀವು ಲ್ಯಾಂಗ್ವೇಜ್ ಟೀಚರ್ ಆಗಬೇಕು ಅಂತಂದರೆ ನೀವು ಡಿಗ್ರಿನಲ್ಲಿ ಕನ್ನಡ ಐಚ್ಛಿಕ ವಿಷಯವನ್ನಾಗಿ ಓದಿ ಡಿಗ್ರಿ ಪಡ್ಕೊಂಡಿರಬೇಕು. ಅದ್ರ ಜೊತೆಗೆ ನೀವು BEd ಮಾಡಿರಬೇಕು. ಇದು ಕಂಪಲ್ಸರಿ ಇರತಕ್ಕಂಥದ್ದು. ಅಥವಾ 4 ವರ್ಷದ ಕನ್ನಡ ಪಂಡಿತ ಕೋರ್ಸ್ ನೀವು ಮಾಡ್ಕೊಂಡಿದ್ರು ಕೂಡ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅವರು ಕೂಡ ಎಲಿಜಿಬಲ್ ಆಗ್ತಾ ಹೋಗ್ತಾರೆ. BEd ಬದಲಿಗೆ ಅದಲ್ಲ, ಡಿಗ್ರಿ ಬದಲಿಗೆ ಅಥವಾ 4 ವರ್ಷದ ಕೋರ್ಸ್ ಕನ್ನಡ ಪಂಡಿತ ಆದರೂ ಮಾಡ್ಕೊಂಡಿರ್ಬೋದು, ಇಲ್ಲ ಡಿಗ್ರಿನಲ್ಲಿ ಆಪ್ಷನಲ್ ಕನ್ನಡ ತಗೊಂಡಾದರೂ ಮಾಡಿರಬೇಕು. ಅದು ಒಂಥರ ಅದ್ರ ಜೊತೆಗೆ ಏನಾಗಿರಬೇಕು ಅಂದರೆ BEd ಆಗಿರಬೇಕು ಅಂತಕ್ಕಂಥದ್ದು ಇನ್ನೊಂದು. ಮತ್ತು ಅಭ್ಯರ್ಥಿಯು ಸ್ನಾತಕ ಪದವಿ ಕನ್ನಡ ಐಚ್ಛಿಕ ವಿಷಯವನ್ನು ಅಭ್ಯಸಿಸಿದಲ್ಲಿ ಕನ್ನಡ ಭಾಷೆ ಸ್ನಾತಕೋತ್ತರ ಪದವಿ ಪಡೆಯಬೇಕು. ಇದೊಂದು ಹೊಸ ವಿಷಯ ಇದೆ. ಅಂದರೆ ಹೊಸ ವಿಷಯ ಇದ್ರೆ ಇದು ಹಳೆ ವಿಷಯನೇ, ಬಟ್ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಅಂತಂದರೆ, ನಾವು ಡಿಗ್ರಿನಲ್ಲಿ ಕನ್ನಡ ಆಪ್ಷನಲ್ಲಿ ಓದಿಲ್ಲಪ್ಪ,
ಬಿ ಎಡ್ ಕನ್ನಡ ಮೆಥಡಾಲಜಿ ಮಾಡಿಬಿಟ್ಟಿದ್ದೀವಿ. ಮತ್ತು ನಾನು ಕನ್ನಡ ಆಪ್ಷನ್ ಡಿಗ್ರಿನಲ್ಲಿ ಓದದೇ ಇರೋದ್ರೆ MA ಕನ್ನಡ ಮಾಡ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ MAನಲ್ಲಿ ಯಾರು ಕನ್ನಡ ಮಾಡಿರ್ತಾರೆ ಅವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇದು ಆಂಗ್ಲ ಭಾಷಾ ಶಿಕ್ಷಕರು ಇಂಗ್ಲೀಷ್ ಟೀಚರ್ ಆಗಬೇಕು ಅಂದರೆ ಸೇಮ್ ಆಪ್ಷನಲ್ ಇಂಗ್ಲೀಷ್ ಡಿಗ್ರಿನಲ್ಲಿ ಓದಿರಬೇಕು, ಜೊತೆಗೆ ಬಿ ಎಡ್ ಕೋರ್ಸು ಆಗಿರಬೇಕು ಅಂತಕ್ಕಂಥದ್ದಿದೆ. ನೆಕ್ಸ್ಟು ನಾವು ಯಾರೆಲ್ಲ ಐಚ್ಛಿಕ ಒಂದು ಇಂಗ್ಲೀಷನ್ನು ಆಪ್ಷನಲ್ ಇಂಗ್ಲೀಷನ್ನು ಡಿಗ್ರಿನಲ್ಲಿ ಓದಿರಲ್ಲ ಅವ್ರಿಗೆ ಸ್ನಾತಕೋತ್ತರ ಪದವಿನಲ್ಲಿ ಇಂಗ್ಲೀಷ್ ಮಾಡಿದರೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಹಿಂದಿ ಟೀಚರು ಡಿಗ್ರಿನಲ್ಲಿ ಹಿಂದಿ ಐಚ್ಛಿಕ ಭಾಷೆಯನ್ನು ಓದಿರಬೇಕು ಮತ್ತು ಅವ್ರಿಗೆ ಬಿ ಎಡ್ ಕೂಡ ಆಗಿರಬೇಕು ಅಂತಕ್ಕಂಥದ್ದಿದೆ. ಈ ಥರದ್ದು ಕ್ವಾಲಿಫಿಕೇಷನ್ಸನ್ನು ನೀವು ನೋಡ್ತಾ ಹೋಗ್ತೀವಿ. ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಓದ್ಕೊಳ್ತಾ ಹೋಗ್ರಿ. ನೆಕ್ಸ್ಟ್ ಗಣಿತ ಶಿಕ್ಷಕರು ಅವರು ಕೂಡ ಏನಂತ ಡಿಗ್ರಿ ಓದಬೇಕಾದ್ರೆ ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ಓದಿರಬೇಕು, ಜೊತೆಗೆ ಬೇಡ್ ಮೆಥಡಾಲಜಿನಲ್ಲೂ ಕೂಡ ಅದನ್ನು ಓದಿರಬೇಕು ಅಂತಕ್ಕಂಥದ್ದು ಇದೆ. ನೆಕ್ಸ್ಟು ಸೈನ್ಸ್ ಟೀಚರು ಕೂಡ ಅವರು ಡಿಗ್ರಿನಲ್ಲಿ ರಸಾಯನಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರವನ್ನು ಓದಿರಬೇಕು, ಜೊತೆಗೆ ಬಿ ಎಡ್ ಮಾಡಿರಬೇಕು ಅಂತಕ್ಕಂಥದ್ದಿದೆ. ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ ಅವರು ಡಿಗ್ರಿನಲ್ಲಿ ಯಾವುದಾದ್ರೂ 2 ಐಚ್ಛಿಕ ವಿಷಯ, ಹಿಸ್ಟ್ರಿ ಇರ್ಬೋದು, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, 5ರಲ್ಲಿ ಯಾವುದಾದ್ರೂ 2 ಡಿಗ್ರಿನಲ್ಲಿ ಓದಿರಬೇಕು ವಿತ್ ಬಿ ಎಡ್ ಇರಬೇಕು ಅಂತಕ್ಕಂಥದ್ದಿದೆ. ಬಟ್ ಇಲ್ಲೊಂದು ಕಂಡೀಷನ್ ಏನಪ್ಪ, ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಏನು ಕ್ರೈಸ್ನಲ್ಲಿ ಇರ್ತಕ್ಕಂತಹ 5-6 ಶಾಲೆಗಳು ಏನಿದೆ ರೆಸಿಡೆನ್ಷಿಯಲ್ ಶಾಲೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಆಗಿರೋದ್ರಿಂದಾಗಿ ಇವರು ಡಿಗ್ರಿನಲ್ಲಿ ಇಂಗ್ಲೀಷ್ ಮೀಡಿಯಮ್ ಓದಿರಲೇಬೇಕು. ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿರ್ತೀವಿ ಅಂತೇಳಿ ಯೂನಿವರ್ಸಿಟಿ ರಿಜಿಸ್ಟ್ರಾರಿಂದ ಅಥವಾ ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಂದ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀವಿ ಅಂತ ಒಂದು ದೃಢೀಕರಣ ತೆಗೆದುಕೊಳ್ಬೇಕು, ದಾಖಲಾತಿ ಪರಿಶೀಲನೆ ಅದರಲ್ಲಿ ಹಾಜರುಪಡಿಸಬೇಕು ಅವರಿಗೆ ಮಾತ್ರ. ಬಟ್ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀವಿ ಅಂತ ಸರ್ಟಿಫಿಕೇಟ್ ಅಂದರೆ ಅವ್ರಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದೊಂದು ಕಂಡೀಷನಲ್ಲಿದೆ. ಮತ್ತು ಕಂಪ್ಯೂಟರ್ ಟೀಚರ್ ಆಗಬೇಕು ಅಂತಂತಂದರೆ ಇಂಜಿನಿಯರಿಂಗ್ ವಿಷಯದಲ್ಲಿ ಸ್ನಾತಕ ಪದವಿ ಪಡೆದಿರಬೇಕು. ಅಂದರೆ ಕಂಪ್ಯೂಟರ್ ಸೈನ್ಸು ಅಥವಾ ಇನ್ಫಾರ್ಮೇಷನ್ ಸೈನ್ಸು ಅಥವಾ BCA ಅಥವಾ BScನಲ್ಲಿ ಕಂಪ್ಯೂಟರ್ ಸೈನ್ಸ್ ಓದಿರ್ತಕ್ಕಂಥದ್ದು ಅಥವಾ ಅದಕ್ಕೆ ಸಮಾನವಾಗಿರ್ತಕ್ಕಂಥ ಕೋರ್ಸ್ ಓದಿದರೆ ಅವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಇವ್ರಿಗೇನು ಬಿ ಎಡ್ ಕಂಪಲ್ಸರಿ ಅಂತ ಎಲ್ಲೂ ಹೇಳಿಲ್ಲ. ಗಣಕಯಂತ್ರ ಶಿಕ್ಷಕರಿಗೆ ಬಿ ಎಡ್ ಕಂಪಲ್ಸರಿ ಇಲ್ಲ. ಅವರು ಡಿಗ್ರಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಂಗೆ ಓದಿರಬೇಕು, ಇಲ್ಲ BCA ಓದಿರಬೇಕು ಅಂತೈತೆ. ನೀವು BE ಓದಿರ್ತೀರಪ್ಪ, ಅಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಓದಿದ್ರು ಕೂಡ ಅವ್ರಿಗೆ ಅವಕಾಶ ಇದೆ. ಇನ್ಫಾರ್ಮೇಷನ್ ಸೈನ್ಸ್ ಓದಿರೋ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ದೈಹಿಕ ಶಿಕ್ಷಕರು ಇವರು ಡಿಗ್ರಿ ಮಾಡಿರಬೇಕು, ಅದ್ರ ಜೊತೆಯಲ್ಲಿ BPEd ಮಾಡಿರಬೇಕು. ದೈಹಿಕ ಶಿಕ್ಷಣದಲ್ಲಿ ಅವರು ಸ್ನಾತಕ ಪದವಿ ಪಡೆದಿರಬೇಕಂದ್ರೆ BPEd ಆಗಿರಬೇಕು ಅಂತಕ್ಕಂಥದ್ದಿದೆ. ಹೆಚ್ಚುವರಿ ಅರ್ಹತೆಗಳನ್ನು ಕೂಡ ಇಲ್ಲಿ ನಮೂದಿಸಿದ್ದಾರೆ. ಇಲ್ಲಿ ಹೆಚ್ಚುವರಿ ಅರ್ಹತೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಈ ಮುರಾರ್ಜಿ ಶಾಲೆಗಳಿರ್ಬೋದು, ಅಂದರೆ ಕ್ರೈಸ್ತಲ ವಸತಿ ಶಾಲೆಗಳು ಏನು ಮುರಾರ್ಜಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ ಮತ್ತು ಅಂಬೇಡ್ಕರ್ ವಸತಿ ಶಾಲೆಗಳಿದ್ದಾವೆ. ಇದು 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಇರ್ತಕ್ಕಂಥ ರೆಸಿಡೆನ್ಷಿಯಲ್ ಸ್ಕೂಲು. ಇಲ್ಲಿ 2 ಇದೆ, 6ರಿಂದ 8 ಪ್ಲಸ್ 9ರಿಂದ 10, 2 ಮರ್ಜಿದೆ. ಅಂದರೆ 6ರಿಂದ 10, 6ರಿಂದ 8 ಇಲ್ಲಿರೋದ್ರಿಂದಾಗಿ TET ಕಡ್ಡಾಯ. ಕರ್ನಾಟಕದಲ್ಲಿರ್ತಕ್ಕಂಥ TET ನೀವು ಆದರೂ ಮಾಡಿರಬೇಕು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಕ್ಕಂಥ ಅಥವಾ CBSE ನಡೆಸ್ತಕ್ಕಂತಹ CTET ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, 2ರಲ್ಲಿ ಯಾವುದರಲ್ಲಿ ಅರ್ಹತೆ ಹೊಂದಿದ್ರೂ ಕೂಡ ಅವ್ರಿಗೆ ಅವಕಾಶ ಇದೆ. ಕರ್ನಾಟಕದ ಪೂರ್ವಕ ಕಾರ್ ಟೆಟ್ ಬೇಕಾದರೂ ಪಾಸ್ ಆಗಿರ್ಬೋದು ಅಥವಾ CTET ಬೇಕಾದ್ರೂ ಪಾಸ್ ಆಗಿರ್ಬೋದು. 2ರಲ್ಲಿ ಯಾವುದಾದ್ರೂ ಒಂದಾಗಿದ್ದರೆ ಸಾಕು, ಅವ್ರಿಗೆ ಮಾತ್ರ ಅವಕಾಶ. ಸರ್ ಹಂಗಾದ್ರೆ 9ರಿಂದ 10 ಆಯ್ತಲ್ಲ ಅಲ್ಲಿ, ಹಾಗಾಗಿ ಯಾಕೆ TET ಮಾಡ್ತಾರೆ ಅಂದರೆ, 6ರಿಂದ 6, 7, 8, 9, 10 ಕಂಟಿನ್ಯೂಸ್ 5 ತರಗತಿಗಳಿಗೂ ಪಾಠ ಮಾಡಬೇಕಾಗಿರೋದ್ರಿಂದಾಗಿ 6ರಿಂದ 8 ಅಲ್ಲಿ ಇರೋ ಕಾರಣಕ್ಕೋಸ್ಕರ TET ಕಡ್ಡಾಯ ಅಂತೇಳಿ ಸೆಂಟ್ರಲ್ಲು ರೂಲ್ಸ್ ಇರೋದ್ರಿಂದಾಗಿ ಇದನ್ನೇನು ಮಾಡಿದ್ದಾರೆ ಅಂದರೆ, ಈ ಸರಿ ನೋಡಿ ಇಷ್ಟು ವರ್ಷ ಏನು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿದ್ರು ಆವಾಗ TET ಏನು ಕಡ್ಡಾಯ ಇರಲಿಲ್ಲ. ಆದರೆ ಮೊದಲ ಬಾರಿಗೆ TETಯನ್ನು ಕಡ್ಡಾಯ ಮಾಡಿದ್ದಾರೆ. ಕಾಮನ್ನಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಮಾಡ್ತಿರ್ತಕ್ಕಂಥ 6ರಿಂದ 8 ರಿಕ್ರೂಟ್ಮೆಂಟ್ಗೆ ಮತ್ತು 1ರಿಂದ 5 ರಿಕ್ರೂಟ್ಮೆಂಟ್ಗೆ 2016ರಿಂದಲೂ TET ಕಡ್ಡಾಯ ಮಾಡಿದ್ದಾರೆ. ಆದರೆ ಮೊರಾರ್ಜಿ ದೇಸಾಯಿಗಳಲ್ಲಿ TET ಕಡ್ಡಾಯವನ್ನು ಗೊಳಿಸಿದ್ದಾರೆ. ಹೈಸ್ಕೂಲ್ ಇದ್ದರೂ ಕೂಡ ಅಲ್ಲಿ TETಯನ್ನು ಆ್ಯಡ್ ಮಾಡಿದ್ದಾರೆ. ಹಾಗಾಗಿ ಬರೀ BEd BPEd ಮಾಡ್ಕೊಂಡ್ರಾಗಲ್ಲ, BEd ಜೊತೆಗೆ TET ಆಗಿರೋರಿಗೆ ಮಾತ್ರನೇ ಅವಕಾಶ ಅಂತಕ್ಕಂಥ ಹೆಚ್ಚುವರಿ ವಿದ್ಯಾರ್ಹತೆಯನ್ನು ನೋಡ್ತಾ ಹೋಗ್ತೀವಿ. ಅವ್ರು ಮಾತ್ರ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ಕಂಥ ಕಂಡೀಷನ್ಸು ಕೂಡ ಇಲ್ಲಿ ಇದೆ. ನೆಕ್ಸ್ಟ್ ಹಂಗಾರೆ ಈ ಅರ್ಹತೆ ಇಲ್ಲದೆ ಬೇರೆ ಅರ್ಹತೆ ಇರ್ತಕ್ಕಂಥ ಅರ್ಜಿ ಸಲ್ಲಿಸಿದ್ರೆ ಅವ್ರು ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ ಅಂತ KEನವ್ರು ಜಾರ್ಕೊಂಡಿದ್ದಾರೆ. ವಯೋಮಿತಿ ಸಡಿಲಿಕೆ ನೋಡಿರಿ, ವಯೋಮಿತಿ 5 ವರ್ಷ ಸಡಿಲಿಕೆ ಸರ್ಕಾರ ಆದೇಶ ಕೊಟ್ಟಿದ್ದರಿಂದಾಗಿ ಈಗ ಜನರಲ್ನವ್ರಿಗೆ 45 ವರ್ಷ ಆಗಿದೆ. 2A 2B 3A 3B ಕ್ಯಾಟಗರಿ 48 ವರ್ಷ ಇದೆ. SC ST ಕ್ಯಾಟಗರಿ 1ಗೆ 50 ವರ್ಷ ಇದೆ. ನೋಡಿರಿ, ನಮ್ಮ ಕರ್ನಾಟಕ ಸರ್ಕಾರದ ರಿಕ್ರೂಟ್ಮೆಂಟ್ಗಳಲ್ಲಿ
ಗೌರ್ಮೆಂಟ್ ಜಾಬಲ್ಲಿ ಅತಿ ಹೆಚ್ಚು ಏಜ್ಗೆ ಅವಕಾಶ ಇರತಕ್ಕಂಥದ್ದು ಅರ್ಜಿ ಸಲ್ಲಿಸೋದಕ್ಕೆ ಗರಿಷ್ಠ ವಯೋಮಿತಿ ಇರತಕ್ಕಂಥದ್ದು ಟೀಚರ್ಸ್ ರಿಕ್ರೂಟ್ಮೆಂಟಲ್ಲಿ. ಅದು 1ರಿಂದ 5 ಇರ್ಬೋದು, 6ರಿಂದ 8 ಇರ್ಬೋದು, ಹೈಸ್ಕೂಲ್ ಇರ್ಬೋದು, PU ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು. ಇಲ್ಲೇ ಹೆಚ್ಚು ಅವಕಾಶವನ್ನು ಕೊಡ್ತಕ್ಕಂಥದ್ದು ಗರಿಷ್ಠ ವಯೋಮಿತಿಗೆ. ಅದ್ರ ಜೊತೆಗೆ 1977 ಏನು ಕರ್ನಾಟಕ KCSR ನಿಯಮ ಹೇಳುತ್ತೆ, ವಯೋಮಿತಿ ಸಡಿಲಿಕೆ ಕೂಡ ಕೆಲವ್ರನ್ನು ಕೊಟ್ಟಿದ್ದಾರೆ. ಈ ಕೊಟ್ಟಿರ್ತಕ್ಕಂಥದ್ದು ಅತಿ ಹೆಚ್ಚು ವಯೋಮಿತಿ ಸಡಿಲಿಕೆ ಇದೆ. ಹಾಗಾಗಿ ಎಲ್ರಿಗೂ ಅವಕಾಶ ಸಿಗ್ತಾ ಹೋಗ್ತದೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನ. ನೀವು ಇಲ್ಲೊಂದು ಅಡ್ರೆಸ್ ಕೊಟ್ಟಿದ್ದಾರೆ KEದು, ಆ ಅಡ್ರೆಸ್ಗೆ ಹೋಗಿ ನೀವೇನು ಮಾಡಬೇಕು, KEಗೆ ಹೋದ್ರೆ ಸಾಕು, ನಿಮಗೆ ಅಲ್ಲಿ ಲಿಂಕ್ ಸಿಗ್ತಾ ಹೋಗ್ತದೆ, ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದು ಪ್ರಾರಂಭಿಕ ದಿನಾಂಕ ಇನ್ನೂ 5 ದಿನ ವೆಯ್ಟ್ ಮಾಡಬೇಕಾಗುತ್ತೆ ನೀವು. 15/7/2026. ಕೊನೆಯ ದಿನಾಂಕ ಬಂದುಬಿಟ್ಟು ಆಗಸ್ಟ್ 13ನೇ ತಾರೀಕು. ನೆಕ್ಸ್ಟ್ ಶುಲ್ಕ ಪಾವತಿ ಮಾಡೋದಕ್ಕೆ ನಿಮ್ಗೆ ಆಗಸ್ಟ್ 14ನೇ ತಾರೀಕು ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಮೊದಲೇ ತಡ ಮಾಡ್ದೇ ಮೊದಲೇ ಎಲ್ಲ ಈ ವಿಡಿಯೋ ನೋಡಿ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಮೊದಲೇ ಅರ್ಜಿಯನ್ನು ಸಲ್ಲಿಸ್ತಾ ಹೋಗ್ರಿ. ತುಂಬ ಕೊನೆ ದಿನವರೆಗೂ ವೆಯ್ಟ್ ಮಾಡಬೇಡ್ರಿ. ಎಕ್ಸ್ಟೆಂಡ್ ಆಗುತ್ತೆ ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಡಿಪೆಂಡ್ ಅಪಾನ್ ಸಿಚುವೇಷನ್ ಮೇಲೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತದೆ. ಮತ್ತು ಇದು 2 ವರ್ಷಕ್ಕೆ ಅವರು ಪ್ರೊಫೆಷನಲ್ ಪೀರಿಯಡಲ್ಲಿ ಇರ್ತಾರೆ. ವೇತನ ಶ್ರೇಣಿ ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ 54,175 ಅನ್ನೋದು ಬೇಸಿಕ್, ಅದು ಅರ್ಥ ಆಯ್ತಾ, ಬೇಸಿಕ್ ಪೇ ಆಗಿರ್ತಕ್ಕಂಥದ್ದು. ಅದನ್ನೆಲ್ಲ DA HRA ಮೆಡಿಕಲ್ ಎಲ್ಲ ಆ್ಯಡ್ ಮಾಡ್ತಾ ಹೋದರೆ ನಿಮಗೆ 70,000ರಿಂದ 75,000ವರೆಗೂ ಕೂಡ ನಿಮ್ಗೆ ಸಿಗುತ್ತೆ. ಯಾಕಂದರೆ HRA ಕೆಲವು ಪ್ಲೇಸ್ಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ, HRA ಹೆಂಗೆ ವ್ಯತ್ಯಾಸ ಆಗುತ್ತೆ ಅಂತಕ್ಕಂಥದ್ದು ವಿಡಿಯೋಗಳು ನೋಡಿ ನಾನು ವೈಕೆದು ಚಾನಲ್ ಹೋಗಿ ನೋಡಿ. ಇದು NPSಗೆ ಒಳಪಡ್ತಕ್ಕಂಥದ್ದು. ಮತ್ತು KJD ಇರೋದಿಲ್ಲ, ಮತ್ತು PF ಇರೋದಿಲ್ಲ. ನೋಡಿ, KJD ಇಲ್ಲ, PF ಇಲ್ಲ, OPS ಇರೋದಿಲ್ಲ, NPS ಈ 3 ಇರ್ತಕ್ಕಂಥದ್ದು. ಯಾರೆಲ್ಲ ಈ ರೆಸಿಡೆನ್ಸಿಗೆ ಹೋದರೆ KJD, ಯಾಕಂದರೆ ಇದು ಪ್ಯೂರ್ ಗೌರ್ಮೆಂಟ್ ಅಲ್ಲ, ಇದು ಅರೆ ಸರ್ಕಾರಿ ನೌಕರಿ ಇರೋ ಥರ, ಅದಕ್ಕೋಸ್ಕರ KJD ಕೊಟ್ಟಿಲ್ಲ. ಮತ್ತು ಎಷ್ಟು ಫೀಸ್ ಕಟ್ಟಬೇಕು? 2A 2B 3B ಕ್ಯಾಟಗರಿನವ್ರು 750 ರೂಪಾಯಿ, SC ST ಕ್ಯಾಟಗರಿ 1 ಜೊತೆ ತೃತೀಯಲಿಂಗಿ ಮಾಜಿ ಸೈನಿಕರು 500 ರೂಪಾಯಿ, PH ಕ್ಯಾಂಡಿಡೇಟು ಏನಾದರೂ ವಿಶೇಷ ಚೇತನ ಅವರು 250 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಳಿದ್ದಾರೆ. ಇದು ಆಫ್ಲೈನ್ OMR ಇರ್ತಕ್ಕಂಥದ್ದು, ಆನ್ಲೈನ್ ಇರಲ್ಲ, ಆಫ್ಲೈನ್ ಇರ್ತಕ್ಕಂಥದ್ದು. ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸ್ತಾರೆ ಅಂತ ಹೇಳಿದ್ದಾರೆ. ಕನ್ನಡ ಭಾಷಾ ಪರೀಕ್ಷೆ ಯಾರೆಲ್ಲ SSLC ಈ SSLCನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೆಗೆದುಕೊಂಡಿಲ್ವೋ ಅವರು ಕಂಪಲ್ಸರಿಯಾಗಿ ನೀವೇನು ಮಾಡಬೇಕಾಗುತ್ತೆ, 150 ಮಾರ್ಕ್ಸ್ ಇರ್ತಕ್ಕಂಥ ಕನ್ನಡ ಭಾಷಾ ಪರೀಕ್ಷೆ ಬರೀಲೇಬೇಕಾಗುತ್ತೆ, 50 ಅಂಕ ತೆಗೆದುಕೊಳ್ಳಲೇಬೇಕಾಗುತ್ತೆ. ಯಾರೆಲ್ಲ SSLC ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಕನ್ನಡ ತೆಗೆದುಕೊಂಡಿದ್ದರೋ ಅವರು ಈ ಪರೀಕ್ಷೆಯಿಂದ ವಿನಾಯಿತಿಯನ್ನು ಕೊಡಲಾಗಿದೆ. ಮೇಯ್ನ್ ಇರ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ 1, ಪತ್ರಿಕೆ 2 ಪೇಪರ್ ಇರ್ತಕ್ಕಂಥದ್ದು. ಫಸ್ಟ್ನೇದು ಜನರಲ್ ನಾಲೆಡ್ಜ್. ಏನು ನೀವೆಲ್ಲ ಪೊಲೀಸು, PSI, ಬೇರೆ SDA FDAಗಳೆಲ್ಲ ಮತ್ತು KSಗೆ ಏನು ಜನರಲ್ ನಾಲೆಡ್ಜ್ ಓದ್ತೀರ, ಆ ರೀತಿಯಾಗಿರ್ತಕ್ಕಂಥ ಜನರಲ್ ನಾಲೆಡ್ಜ್ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಏನು ನೋಟಿಫಿಕೇಷನ್ ಆಗ್ತಾ ಇತ್ತು, ಅಥವಾ ಮುರಾರ್ಜಿನಲ್ಲಿ 2012 ಬ್ಯಾಚಲ್ಲಿ ಏನು ಕಾಲ್ ಮಾಡಿದ್ರು, ಆ ಥರ ಜನರಲ್ ಪೇಪರ್ ಇಲ್ಲ. ಸೈಕಾಲಜಿ, ಮೆಂಟಲ್ ಎಬಿಲಿಟಿ ಮತ್ತು ಜನರಲ್ ನಾಲೆಡ್ಜ್ ಈ 3 ಏನು ಒಳಗೊಂಡಿತ್ತು. ಮತ್ತು ಆಮೇಲೆ ತದನಂತರ 15ರಲ್ಲಿ ಏನು ಬದಲಾವಣೆ ಆಯಿತು, 17ರಲ್ಲಿ ಆಗಿರ್ತಕ್ಕಂಥದ್ದು. ಆ ರೀತಿ ಕಂಪ್ಯೂಟರ್ ಸೈನ್ಸು ಮತ್ತು ಇಂಗ್ಲೀಷು ಈ ಥರದ್ದಿಲ್ಲ. ಇದು ಎಲ್ಲ ಜಾಬ್ಗಳಿಗೂ ಎಲ್ಲ ರಿಕ್ರೂಟ್ಮೆಂಟ್ಗೂ ಇರ್ತಕ್ಕಂಥ ಜನರಲ್ ನಾಲೆಡ್ಜ್. ಆ ರೀತಿ ಜನರಲ್ ನಾಲೆಡ್ಜ್ ಇದ್ದರೆ 100 ಪ್ರಶ್ನೆಗಳಿದ್ದಾವೆ, 100 ಅಂಕಗಳು. ಪ್ರತಿ ಪ್ರಶ್ನೆಗೆ 1 ಅಂಕ, 2 ಅವರ್ ಕೊಟ್ಟಿರ್ತಕ್ಕಂಥದ್ದು. 2ನೇ ಪತ್ರಿಕೆ ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರಕಟಿಸ್ತಾರೆ, ಅದನ್ನು ಕೂಡ ವಿಡಿಯೋ ಮಾಡ್ತೀವಿ. ನಿರ್ದಿಷ್ಟ ಪತ್ರಿಕೆ ನೀವು ಯಾವ ಸಬ್ಜೆಕ್ಟ್ ಓದಿರ್ತೀರೋ, ನೀವು ಕನ್ನಡ ಓದಿದ್ರೆ ಕನ್ನಡ, ಇಂಗ್ಲೀಷ್ ಓದಿದ್ರೆ ಇಂಗ್ಲೀಷು, ಬೇರೆ ಸಬ್ಜೆಕ್ಟ್ ಓದಿದ್ರೆ ಬೇರೆ ಸಬ್ಜೆಕ್ಟು, ನೀವು BP.Ed ಮಾಡಿದರೆ ಅದು ಸಂಬಂಧ ಕಂಪ್ಯೂಟರ್ ಸೈನ್ಸ್ ಅಂದ್ಬಿಟ್ಟಿರ್ತಕ್ಕಂಥ ವಿಷಯ, ಅದು 100 ಅಂಕ. ಒಟ್ಟಾರೆಯಾಗಿ ಪತ್ರಿಕೆ 1, ಪತ್ರಿಕೆ 2 ಪತ್ರಿಕೆಗಳಿರ್ತವೆ, 200 ಅಂಕಗಳು ಇರ್ತಕ್ಕಂಥದ್ದು. ಅಷ್ಟಕ್ಕೆ ನೀವು ಎದುರಿಸಬೇಕಾಗುತ್ತೆ. ಸೂಚನೆಗಳನ್ನು ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ನೋಡಿ, ಇದೊಂದು ಸೂಚನೆ ಏನಪ್ಪ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಕನಿಷ್ಠ 35% ತೆಗೆದುಕೊಳ್ಳಲೇಬೇಕು, ಇದು ಕಡ್ಡಾಯ ಅಂತ ಹೇಳಿದ್ದಾರೆ. ಇಷ್ಟು ವರ್ಷ ಟೀಚರ್ಸ್ ರಿಕ್ರೂಟ್ಮೆಂಟಲ್ಲಿ ಮಿನಿಮಮ್ ಮಾರ್ಕ್ಸ್ ಎಲ್ಲೂ ಇಟ್ಟಿರಲಿಲ್ಲ, ಇಷ್ಟು ತೆಗಿಲೇಬೇಕು CETಲಿ ಅಂತ ಇಟ್ಟಿರಲಿಲ್ಲ. ಮೊದಲ ಬಾರಿಗೆ CETಯಲ್ಲಿ 35% ಅಂಕಗಳು ತೆಗೆದುಕೊಳ್ಳಲೇಬೇಕು. ಅಷ್ಟು ತಗೊಳ್ಳಿಲ್ಲಪ್ಪ ಅಂತಂದರೆ ಆ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹ ಆಗ್ತಾರೆ. ಇದು ನಿಮಗೆ ಗೊತ್ತಿರಲಿ. ಹಂಗಾರೆ ಈಗ ಕೆಲವ್ರು ಏನು ಹೇಳೋರು, ಇಷ್ಟು ದಿನ ನನಗೆ PH ಇದೆ ಅಂತಲೋ, ಅಥವಾ ನಾನು ಇನ್ಯಾವುದೋ ಕ್ಯಾಟಗರಿಗೆ ಬರ್ತೀನಿ ಅಂತಲೋ, ಅಥವಾ ನನಗೆ ಯೋಜನೆ ನಿರಾಶ್ರಿತರ ಅಭ್ಯರ್ಥಿ ಪ್ರಮಾಣ ಪತ್ರ ಐತೆ ಅಂತಲೋ, ಇದರಲ್ಲಿ ಈಗ ಇರೋರೇ ಕಡಿಮೆ. ನಾನು ಕಡಿಮೆ ತೆಗೆದು ಸುಮ್ಮನೆ ಹೋಗಿ ಪರೀಕ್ಷೆ ಬರೆದು ಕುಂತರೂ ಪಾಸ್ ಆಗ್ತೀನಿ, ಸೆಲೆಕ್ಷನ್ ಆಗ್ತೀನಿ ಅಂತಕ್ಕಂಥದ್ದೆಲ್ಲ ಇಲ್ಲ. ಮಿನಿಮಮ್ 35 ತೆಗಿಲೇಬೇಕು. ತೆಗಿಲಿಲ್ಲ ಅಂತಂದರೆ ಅದನ್ನೇನು ಮಾಡ್ತಾರೆ, ಬ್ಯಾಕ್ಲಾಗ್ ಹುದ್ದೆ ಅಂತ ಎತ್ತಿಡ್ತಾರೆ, ನೆಕ್ಸ್ಟ್ ರಿಕ್ರೂಟ್ಮೆಂಟ್ಗೆ ತಗೊಂಬರ್ತಾರೆ. ನೋಡಿ, ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ವ್ಯಾಲ್ಯೂಷನ್. ನೋಡಿ, ನೆಗೆಟಿವ್ ವ್ಯಾಲ್ಯೂಷನ್ ಕೂಡ ಪರಿಚಯ ಮಾಡಿಸಿದ್ದಾರೆ. ಒಟ್ಟಾರೆ 4 ಆಪ್ಷನ್ಸ್ ಇರ್ತದೆ. 4 ಆಪ್ಷನ್ಸ್ಗಳಲ್ಲಿ ಯಾವ್ದಾದ್ರು ತಪ್ಪು ಉತ್ತರ, ನೀವು ಆಪ್ಷನ್ ತಪ್ಪು ಉತ್ತರ ಆಗಿದ್ದರೆ 0.25 ಹೋಗುತ್ತೆ, ಅಂಕಗಳನ್ನು ಕಳೆಯಲಾಗುತ್ತೆ. ನೆಗೆಟಿವ್ ಮಾರ್ಕಿಂಗನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಜೊತೆಗೆ ಇನ್ನೊಂದಿದೆ, ನೀವು ಯಾವುದೇ ಪ್ರಶ್ನೆ ಉತ್ತರಿಸಲಿಲ್ಲ ಅಂದ್ರೂ ಕೂಡ ಮಾರ್ಕ್ಸ್ ಹೋಗುತ್ತೆ. ಏನಿದು, OMR ಶೀಟನಲ್ಲಿ 5 ಆಪ್ಷನ್ ಕೊಡ್ತಾರೆ, 5 ವೃತ್ತ ಕೊಡ್ತಾರೆ. ಪ್ರತಿ ಪ್ರಶ್ನೆಗೆ 5 ವೃತ್ತಗಳನ್ನು ಕೊಡ್ತಾ ಹೋಗ್ತಾರೆ, 5 ಆಪ್ಷನ್ ಕೊಡ್ತಾ ಹೋಗ್ತಾರೆ.
ನೀವು 4 ಆಪ್ಷನಲ್ಲಿ ಯಾವ್ದು ಆಪ್ಷನ್ ನೋಡಿ, ಕ್ವಶನ್ ಪೇಪರಲ್ಲಿ 4 ಆಪ್ಷನ್ಸ್ ಇರೋದು. ಆದರೆ OMR ಶೀಟಲ್ಲಿ 5 ಬಾಕ್ಸ್ ಇರ್ತದೆ, 5 ವೃತ್ತಗಳಿರ್ತದೆ. ಈ 4ರಲ್ಲಿ ಯಾವ್ದು ಸರಿ ಉತ್ತರನೋ ಅದನ್ನು ಫಿಲ್ ಮಾಡ್ತೀರಾ. ಇಲ್ಲ ಈ ಪ್ರಶ್ನೆ ನನಗೆ ಉತ್ತರನೇ ಗೊತ್ತಿಲ್ಲ, ಖಾಲಿ ಬಿಡಬೇಕು ಅಂದರೆ ನೀವು ಖಾಲಿ ಬಿಟ್ಟು ಬರೋಂಗಿಲ್ಲ, 5ನೇ ವೃತ್ತವನ್ನು ಫಿಲ್ ಮಾಡಬೇಕು. ಈ 5ನೇ ವೃತ್ತವನ್ನು ಫಿಲ್ ಮಾಡೋದಕ್ಕೋಸ್ಕರನೇ ಕೊನೆಗೆ 5 ನಿಮಿಷ ಎಕ್ಸ್ಟ್ರಾ ನಿಮಗೆ ಟೈಮ್ ಕೊಡ್ತಾ ಹೋಗ್ತಾರೆ. ಯಾವ್ಯಾವ್ದು ಖಾಲಿ ಬಿಟ್ಟಿರ್ತೀರಲ್ಲ ನೀವು, ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಖಾಲಿ ಬಿಟ್ಕೊಂಡು ಬಂದಿರ್ತೀರಿ ಕೆಲವು ಪ್ರಶ್ನೆಗಳು. ಅವುಗಳಿಗೆ 5ನೇ ವೃತ್ತವನ್ನು ಫಿಲ್ ಮಾಡಬೇಕು ನೀವು. ಆ 5ನೇ ವೃತ್ತವನ್ನು ಫಿಲ್ ಮಾಡೋದು ಮರೆತು ಹೋದರೆ ನಿಮಗೆ 0.25 ಮಾರ್ಕ್ಸ್ ಹೋಗುತ್ತೆ. 4 ಆಪ್ಷನ್ಸ್ ಇರೋದು, ಬಟ್ 5 ವೃತ್ತ ಇರ್ತೈತಿ. 4 ಆಪ್ಷನ್ಸು ನೀವು ಫಿಲ್ ಮಾಡಲಿಲ್ಲ ಅಂತಂತಂದರೆ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂದರೆ 5ನೇ ಆಪ್ಷನ್ ಫಿಲ್ ಮಾಡಬೇಕು, 5ನೇ ವೃತ್ತ ಫಿಲ್ ಮಾಡಬೇಕು. ಫಿಲ್ ಮಾಡಲಿಲ್ಲ ಅಂತಂದರೆ 0.25 ಮಾರ್ಕ್ಸ್ ಹೋಗುತ್ತೆ. 2 ರೀತಿಯಲ್ಲಿ ನೀವು 0.25 ಮಾರ್ಕ್ಸ್ ಕಳ್ಕೊಳ್ತೀರಾ. ತಪ್ಪು ಉತ್ತರಕ್ಕೆ ನೀವು ಟಿಕ್ ಹಾಕಿದ್ರೂ, ವೃತ್ತ ಶೇಡ್ ಮಾಡಿದ್ರೂ ಮಾರ್ಕ್ಸ್ ಕಳ್ಕೊಳ್ತೀರಾ. ಹಾಗೆ ಖಾಲಿ ಬಿಟ್ಟು ಬಂದರೆ, ಯಾವುದು ವೃತ್ತ ಫಿಲ್ ಮಾಡದೆ ಖಾಲಿ ಬಿಟ್ಟು ಬಂದ್ರೂ ಕೂಡ ನೀವು 0.25 ಮಾರ್ಕ್ಸು ಕಳ್ಕೊಳ್ತೀರಾ. ಅದಕ್ಕೋಸ್ಕರ 5ನೇ ವೃತ್ತವನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಇದೊಂದು ಗಮನದಲ್ಲಿ ಇರಲಿ. ನೀವು ಬೇರೆ ಬೇರೆ ಅರ್ಹತಾ ಷರತ್ತುಗಳೆಲ್ಲ ಎಲ್ಲ ರಿಕ್ರೂಟ್ಮೆಂಟಲ್ಲೂ ಕೊಟ್ಟಂಗೆ ಕೊಡ್ತಾರೆ. ಅದನ್ನೆಲ್ಲ ನೀವು ಇಂಪಾರ್ಟೆಂಟಾಗಿ ಏನು ಓದ್ಕೊಳ್ಬೇಕಾಗಿಲ್ಲ. ಇದು ಭಾಳ ಇಂಪಾರ್ಟೆಂಟು, ಜಾತಿ ಮೀಸಲು ನಿಮಗೆ. ಯಾಕೆಂದರೆ ಕ್ಯಾಟಗರಿ ವೈಸ್ ಕೊಡೋದ್ರಿಂದಾಗಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗಳು ಭಾಳ ಇಂಪಾರ್ಟೆಂಟು. SC STಗೆ ನಮೂನೆ D ಅಂತ ಬರುತ್ತೆ, ಓನ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಂಪಾರ್ಟೆಂಟು. ಕ್ಯಾಟಗರಿ 1ಗೆ ನಮೂನೆ E ಅಂತ ಬರುತ್ತೆ, ತಹಶೀಲ್ದಾರ್ ಕೊಡ್ತಕ್ಕಂಥ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ. SC ST ಕ್ಯಾಟಗರಿ 1ಗೆ ಓನ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಗತ್ಯ ಇಲ್ಲ, ಅವರು ಕ್ರಿಮಿ ಲೇಯರ್ಗೆ ಬರೋದಿಲ್ಲ. ಆದರೆ 2A 2B 3A 3B ಕ್ಯಾಟಗರಿನವ್ರಿಗೆ ನಮೂನೆ F ಅಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ 2 ಒಟ್ಟಿಗೆ ಇರ್ತದೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೊಡ್ತಾರೆ, 2 ಒಟ್ಟಿಗೆ ಇರ್ತದೆ. ಇವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟು ಇಂಪಾರ್ಟೆಂಟು, ಇನ್ಕಮ್ ಸರ್ಟಿಫಿಕೇಟ್ 2 ಒಂದರಲ್ಲೇ ಬರುತ್ತದೆ. ಯಾಕೆ ಇನ್ಕಮ್ ಇಂಪಾರ್ಟೆಂಟ್ ಅಂದರೆ ಇವರಿಗೆ ಕ್ರಿಮಿ ಲೇಯರ್ ಇದೆ. 8 ಲಕ್ಷಕ್ಕಿಂತ ನೀವು ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕಕ್ಕೆ ನಿಮ್ಮ ಆದಾಯ, ಕ್ಯಾಂಡಿಡೇಟು ಮತ್ತು ತಂದೆ ತಾಯಿ ಆದಾಯ 30 ಸೇರಿಸ್ಕೊಳ್ಬೇಕು. 8 ಲಕ್ಷ ದಾಟುತ್ತೆ ಅಂದರೆ ನೀವು ಜನರಲ್ ಮೆರಿಟಲ್ಲಿ ಅಪ್ಲಿಕೇಶನ್ ಹಾಕಿ. 8 ಲಕ್ಷದ ಒಳಗಡೆ ಬರುತ್ತೆ ನಮ್ಮದು ಅನ್ನೋದಾದರೆ ಮಾತ್ರ ನೀವು 2A 2B 3A 3B ಕ್ಯಾಟಗರಿಗೆ ಆಯ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು. ಕೆನೆಪದ್ರ ಅಂದರೆ ಏನೇನು ಕಂಡೀಷನ್ಸ್ ಇರ್ತದೆ, ಬರೀ ಇನ್ಕಮ್ ಅಷ್ಟೇ ಇರ್ತದೆ. ಇನ್ಕಮ್ ಜೊತೆಗೆ ಇನ್ನೂ 5-6 ಕಂಡೀಷನ್ಸ್ ಇದೆ. ಆ 5-6 ಕಂಡೀಷನಲ್ಲಿ ಯಾವ ಒಂದು ಕಂಡೀಷನ್ ಬಂದರೂ ಕೂಡ ಅವರಿಗೆ ಕ್ಯಾಟಗರಿ ಸಿಗಲ್ಲ. ಗ್ರೂಪ್ A ಆಫೀಸರ್ ಆಗಿರಲಿ, ಗ್ರೂಪ್ B ಆಫೀಸರ್ ಆಗಿರಲಿ, ಅವರು ಪ್ರೈವೇಟಲ್ಲಿ ಗ್ರೂಪ್ A ಆಫೀಸರ್ಗೆ ಈಕ್ವಲ್ ಸ್ಯಾಲ್ರಿ ತಗೊಂತಿರಲಿ, 54 ಎಕರೆಗಿಂತ ಹೆಚ್ಚು ನಿಮಗೆ ಡ್ರೈ ಲ್ಯಾಂಡ್ ಇರಲಿ, ಮತ್ತು ನೀವು ತೋಟಗಾರಿಕೆ ಬೆಳೆ ಆದರೆ 20 ಎಕರೆಗಿಂತ ಹೆಚ್ಚಿಗೆ ಇದ್ದರೆ ನಿಮಗೂ ಕ್ಯಾಟಗರಿ ಬರಲ್ಲ. ಅದು ಗಮನದಲ್ಲಿರಿ. 8 ಲಕ್ಷ ಮೀರಿದ್ರೂ ಕೂಡ ಕ್ಯಾಟಗರಿ ಬರಲ್ಲ, ಇದು ಗಮನದಲ್ಲಿ ಇರಲಿ. ಎಸ್, ಹಾಗಾಗಿ ತಹಶೀಲ್ದಾರಿಂದ ನೋಡಿ, SC ST ಕ್ಯಾಟಗರಿ 1ಗೆ ಓನ್ಲಿ ಜಾತಿ ಸರ್ಟಿಫಿಕೇಟ್ ಮಾತ್ರ ತೆಗೆದುಕೊಳ್ಳಿ, ಇನ್ಕಮ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಆದರೆ 2A 2B 3A ಕ್ಯಾಟಗರಿಗೆ ಕ್ಯಾಸ್ಟ್ ಜೊತೆಗೆ ಇನ್ಕಮ್ ಒಟ್ಟಿಗೆ ಇರುತ್ತೆ, ಭಾಳ ಇಂಪಾರ್ಟೆಂಟು. ಇದ್ರ ಬಗ್ಗೆ ನೋಡಿ, ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. 5 ವರ್ಷ ಚಾಲ್ತಿಯಲ್ಲಿ ಇರ್ತದೆ. 5 ವರ್ಷ ಚಾಲ್ತಿಯಲ್ಲಿ ಇರೋದು ಇಂಪಾರ್ಟೆಂಟ್ ಅಲ್ಲ, ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕದಲ್ಲಿ ನಿಮ್ಮ ಇನ್ಕಮ್ ಎಷ್ಟಿರ್ತದೆ ಅನ್ನೋದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಆಮೇಲೆ ನೀವು ಕ್ಯಾಟಗರಿ ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆದಮೇಲೆ ಸರ್ 8 ಲಕ್ಷ ದಾಟ್ಬಿಡ್ತು ಅಂತೇಳಿ ನನಗೆ ನೀವೇನು ಮಾಡ್ತೀರಾ, ಕರೆ ಮಾಡ್ತೀರಾ ಮತ್ತು ಮೆಸೇಜ್ ಮಾಡ್ತೀರಾ. ಅವತ್ತು ಒದ್ದಾಡಬೇಡಿ. ಎಸ್, ಮತ್ತು ಕೆಲವು ಜಾತಿಗಳು ನಿಮಗೆ ಗೊತ್ತಿರಬೇಕು, ಕೆಲವು ಜಾತಿಗಳು ಶಿಕ್ಷಣಕ್ಕೋಸ್ಕರ 2Aನಲ್ಲಿ ಬರ್ತವೆ, ಆದರೆ ಜಾಬ್ ಪರ್ಪೋಸು 3Aನಲ್ಲಿ ಬರ್ತೈತೆ. ಅದು ಬಲಜಿಗ ಮತ್ತು ಅದರ ಉಪಜಾತಿಗಳು. ಇದು ನಿಮ್ಮ ಗಮನದಲ್ಲಿರಲಿ. ಬಲಜಿಗ ಮತ್ತು ಅದರ ಉಪಜಾತಿಗಳು ಇದು ರಿಕ್ರೂಟ್ಮೆಂಟ್ ಪರ್ಪಸ್ ಆಗಿರೋದ್ರಿಂದಾಗಿ 3A ಕ್ಯಾಟಗರಿ 3Aನಲ್ಲೇ ನೀವು 3A ಕ್ಯಾಟಗರಿ ಬರೋ ರೀತಿಯಲ್ಲೇ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಬರೋ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ತರಬೇಕು. ಆದರೆ ಎಜುಕೇಷನ್ ಪರ್ಪಸ್ಗಾದರೆ ಮಾತ್ರ 2Aಗೆ ಬರ್ತೀರಿ. ಇದು ಎಜುಕೇಷನ್ ಪರ್ಪಸ್ ಅಲ್ಲ, ಇದು ಪ್ಯೂರ್ಲಿ ಉದ್ಯೋಗದ ಪರ್ಪಸ್ಸು, ಇದು ಗೊತ್ತಿರಲಿ. ಮತ್ತು ಮಾಜಿ ಸೈನಿಕರು ಸಂಬಂಧಪಟ್ಟಂತೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಮಾಜಿ ಸೈನಿಕರಿಗೆ ಬರ್ತಾರೆ, ಏನು ಎತ್ತ ಅಂತಕ್ಕಂಥ ಡೀಟೇಲ್ಸ್ ಇದೆ ನೋಡಿ, ಸಪ್ರೇಟ್ ವಿಡಿಯೋನೂ ಮಾಡಿದ್ದೀನಿ. ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರದ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ರೂರಲ್ಲೆಲ್ಲ ಓದಿದರೆ ನೀವು ಅಲ್ಲಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ತಗೊಂಡು ಹೋಗಿ, ನಮೂನೆ ತಗೊಂಡೋಗಿ ಅಲ್ಲಿಂದ HM ಮತ್ತು BO ಸೈನ್ ಹಾಕ್ಸ್ಕೊಂಡು ಬರಬೇಕು. ಕನ್ನಡ ಮೀಡಿಯಮ್ ಅಷ್ಟೇ, 1ರಿಂದ 10ನೇ ತರಗತಿ ಕನ್ನಡ ಮೀಡಿಯಮ್ ಓದಿದರೆ ನೀವು ಅದು ಸ್ಕೂಲ್ HM ಇಂದ ನೀವು ಮತ್ತು BO ಇಂದ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ಫಿಲ್ ಮಾಡಿಸ್ಕೊಂಡು ಬರಬೇಕು. ನೆಕ್ಸ್ಟ್ ಯೋಜನೆ ನಿರಾಶ್ರಿತರ ಅಭ್ಯರ್ಥಿಗಳು ಕೂಡ 5% ರಿಸರ್ವೇಷನ್ ಇರೋದ್ರಿಂದಾಗಿ ಅದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ. PH ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಎಲ್ಲ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ತೃತೀಯ ಲಿಂಗಿಗಳ ಬಗ್ಗೆನೂ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ನೋಡಿ ಅವ್ರಿಗೆ ಎಷ್ಟು % ರಿಸರ್ವೇಷನ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಅಂತಕ್ಕಂಥದ್ದು ಗೊತ್ತಾ ಹೋಗುತ್ತೆ. ಪ್ರಾಧಿಕಾರದೊಳಗೆ ಪತ್ರ ವ್ಯವಹಾರ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಪ್ರಮುಖ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥದ್ದು, ಏನೇನು ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನೋಡಿ, ಇವೆಲ್ಲ ರೆಕಾರ್ಡ್ಸ್ಗಳು ಭಾಳ ಇಂಪಾರ್ಟೆಂಟು. ನಿಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಆಧಾರ್ ಕಾರ್ಡು,
SSLC ಮಾರ್ಕ್ಸ್ ಕಾರ್ಡು ಮತ್ತು B.Ed ಮಾರ್ಕ್ಸ್ ಕಾರ್ಡ್ಸು, MA ಮಾರ್ಕ್ಸ್ ಕಾರ್ಡ್ಸ್ ಇದ್ದರೆ MA ಮಾರ್ಕ್ಸ್ ಕಾರ್ಡ್ಸು, ಜೊತೆಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ಗಳು ಭಾಳ ಇಂಪಾರ್ಟೆಂಟು. ಘಟಿಕೋತ್ಸವ ಪ್ರಮಾಣಪತ್ರ ಅಥವಾ PDC ಇಂಪಾರ್ಟೆಂಟು. SSLC ಮಾರ್ಕ್ಸ್ ಕಾರ್ಡು, ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ ಭಾಳ ಇಂಪಾರ್ಟೆಂಟು. ಮತ್ತು ನೀವು ಯಾವ್ಯಾವ ಕ್ಯಾಟಗರಿ ತಗೊಳ್ತೀರೋ ಆಯಾ ಕ್ಯಾಟಗರಿ ವೈಸ್ ಸರ್ಟಿಫಿಕೇಟ್ಗಳು, ಮತ್ತು ಯಾವ ರಿಸರ್ವೇಷನ್ ಕ್ಲೈಮ್ ಮಾಡ್ತೀರಿ, ಮಾಜಿ ಸೈನಿಕಕ್ಕೆ ಏನು ಮಾಡೋದು ಆ ಸರ್ಟಿಫಿಕೇಟ್ ಬೇಕು. ಇಲ್ಲಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು ಬೇಕು, ರೂರಲ್ ಸರ್ಟಿಫಿಕೇಟ್ಗಳು ಬೇಕು, ಕನ್ನಡ ನಿಮ್ಗೆ ಅಪ್ಲೈ ಆಗಂಗಿದ್ರೆ ಬೇಕು, ಮತ್ತು ತೃತೀಲಿಂಗ ಸರ್ಟಿಫಿಕೇಟ್ಗಳು ಬೇಕು. ಮತ್ತು ನೀವೇನಾದರೂ ಈಗ ಆಲ್ರೆಡಿ ಬೇರೆ ನೌಕರಿಲಿದ್ದರೆ ನೀವು NOC ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಅದು ಈಗಲ್ಲ, ಹುದ್ದೆಗೆ ಆಯ್ಕೆ ಆದ ಮೇಲೆ ನೀವು NOC ತಗೊಳ್ಳಿ, ಆವಾಗ ಬೇಕಾಗುತ್ತೆ. ಸೇವೆಯಲ್ಲಿರೋ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ನಿರಪೇಕ್ಷಣ ಪ್ರಮಾಣಪತ್ರಗಳನ್ನು ಪಡೆದು ನೇಮಕಾತಿ ಪ್ರತಿಗೆ ಸಲ್ಲಿಸಬೇಕು. ನೀವು ಆಯ್ಕೆ ಆದಮೇಲೆ ಈ NOCನ ತೆಗೆದುಕೊಳ್ಬೇಕಾಗುತ್ತೆ. ವಿಶೇಷ ಸೂಚನೆಗಳನ್ನು ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಡೀಟೇಲ್ಸನ್ನು ನೀವು ಓದ್ಕೊಳ್ತಾ ಹೋಗಿ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಈಗಲೇ ನೀವು ಅರ್ಜಿ ಸಲ್ಲಿಸಿ. ಮತ್ತು ಇಲ್ಲಿ ಏನೇನು SC ಅಂದರೆ ಏನು, ST ಅಂದರೆ ಏನು ಅಂದರೆ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತು ಸಿಲೆಬಸ್ಸು ಸಂಬಂಧಪಟ್ಟಂತೆ ಮತ್ತು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳಿದೆ ಅಂತಕ್ಕಂಥದ್ದನ್ನು ಸಪ್ರೇಟು ನಾವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಎಲ್ಲ ಟೀಚರ್ ಆಗೋದಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಟೀಚರ್ ಆಗಿ ಇದು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಷನ್, ನಿಮಗೆ ಕ್ವಾರ್ಟರ್ಸ್ ಕೂಡ ಕೊಡ್ತಾ ಹೋಗ್ತಾರೆ. ಇವತ್ತೆಲ್ಲ ಒಳ್ಳೆ ಬಿಲ್ಡಿಂಗ್ಸ್ ಆಗಿದ್ದಾವೆ. ತೀರಾ ಕಷ್ಟಪಡ್ತಕ್ಕಂಥದ್ದೆಲ್ಲ ಭಾಳ 10-15 ವರ್ಷಕ್ಕಿಂತ ಭಾಳ ಕಷ್ಟಪಟ್ಟು ಸಂಸ್ಥೆಯನ್ನು ಕಟ್ಕೊಂಡು ಬೆಳೆಸ್ಕೊಂಡು ಟೀಚರ್ಸ್ಗಳು ಪ್ರಿನ್ಸಿಪಲ್ರು ಬಂದಿದ್ದಾರೆ. ಒಳ್ಳೆಯದಾಗಲಿ. 75,000 ಸ್ಯಾಲ್ರಿ ಪಡ್ಕೊಳ್ತೀರಿ. ಟೀಚರ್ ಆಗಬೇಕು ಅಂತ ಕನಸನ್ನು ಈಡೇರಿಸ್ಕೊಳ್ಳಿ. ಒಳ್ಳೆಯದಾಗಲಿ. 6ರಿಂದ 10ನೇ ತರಗತಿ 6 to 8 + 9 + 10 ಅಂದರೆ 6ರಿಂದ 10ನೇ ತರಗತಿವರೆಗೆ ಇರತಕ್ಕಂತಹ ತರಗತಿಗಳು ನೀವು ಪಾಠ ಮಾಡದೆ ಹೋಗಿ. YK ಯದುಕುಮಾರ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಅನ್ನು ಒತ್ತಿ. ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.